ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ ಎಕನಾಮಿಕ್ಸ್ ಇಲ್ಲಿ 6 ಅಂಕದ ಒಂದು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡ್ತಿದ್ದಾನೆ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಿ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ. ನಾನು ಆಲ್ರೆಡಿ ಗೋಧಿಯ ಮಾರುಕಟ್ಟೆ ಮತ್ತು ಬೇಡಿಕೆ ಮತ್ತು ಪೂರೈಕೆ ರೇಖೆಗಳನ್ನು ಈ ಕೆಳಗಿನಂತೆ ಕೊಡಲಾಗಿದೆ ಎಂದುಕೊಳ್ಳೋಣ. ಇದು QD = 250 - P ಮತ್ತು QS = 150 + P. ನಾನು ಆಲ್ರೆಡಿ ಆನ್ಸರ್ ಮಾಡಿದರೆ ಹೇಗೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕಂತ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ, 4 ಆಪ್ಷನ್ಸ್ಗಳು. ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹೋಗಿ ಚೆಕ್ ಮಾಡಿ, ಆಯಿತಾ. ನಿಮಗೆ ನಾನು ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ, ಆಯಿತಾ. ಮತ್ತು 80 ಔಟ್ ಆಫ್ 80 ವಿಡಿಯೋ ಕೂಡ ಲಿಂಕ್ ಕೊಟ್ಟಿರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಅದರೊಳಗೆ 2 ಮಾರ್ಕ್ಸ್ 1 ಮಾರ್ಕ್ಸ್, ಆಯಿತಾ, ಮತ್ತು 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ POQ ಕ್ವೆಶನ್ ಎಲ್ಲ ನಾನು ನಿಮಗೆ ಡೀಪಾಗಿ ಒಂದು ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ. ಸೊ ಪಾಸಿಂಗ್ ಪ್ಯಾಕೇಜ್ ಅಂತಲೇ ಅಂದ್ಕೊಳ್ಳಿ. ಮತ್ತು ಸ್ಕೋರ್ ಮಾಡೋಕ್ಕೆ ನಿಮಗೆ 80 ಔಟ್ ಆಫ್ 80 ವಿಡಿಯೋ ತುಂಬಾ ಉಪಯುಕ್ತ ಆಗುತ್ತೆ, ಆಯಿತಾ. ಇಲ್ಲಿ ಗಮನ ಇಟ್ಟು ಕೇಳಿ, ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇರುತ್ತಲ್ಲ, ಈ ಒಂದು ಪ್ರಶ್ನೆ ಆಗಿರುತ್ತೆ. ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ, ಆಯಿತಾ, ಎಷ್ಟು 100 ಇದ್ದಾಗ 500 ಇದ್ದಾಗ ಅಂತ ಅವರು ಕೊಟ್ಟಿರ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ. ಅವರು ಎಷ್ಟಾದರೂ ಕೊಡಲಿ, ಆಯಿತಾ. ಒಂದು ಉದ್ಯಮ ಘಟಕದ TVC, TC, AVC ಮತ್ತು SAC ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ ಎಂದಿದ್ದಾರೆ, ಆಯಿತಾ. ಕ್ಯೂ ಕೊಟ್ಟಿದ್ದಾರೆ 1, 0, 1, 2, 3, 4, 5, 6 ಕೊಟ್ಟಿದ್ದಾರೆ. ಅದರ ಕೆಳಗಡೆ SMC ಕೆಳಗಡೆ ಕೊಟ್ಟಿದ್ದಾರೆ, ಅಂದರೆ 0 ಕೆಳಗಡೆ ಮೈನಸ್, ಆಯಿತಾ. 1ರ ಕೆಳಗಡೆ 400, 2ರ ಕೆಳಗಡೆ 200, ಆಯಿತಾ. 3ರ ಕೆಳಗಡೆ 100, 200, 400, 700 ಅಂತ ಕೊಟ್ಟಿದ್ದಾರೆ. ನಮಗೆ ಇದು ಚೇಂಜಸ್ ಕೊಡ್ಬೋದು, ಡಾಟಾ ಚೇಂಜಸ್ ಕೊಟ್ಟರು ಕೂಡ ನಾವು ಆನ್ಸರ್ ಮಾಡ್ಬೋದು. ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ ಅಂತ ಏನಿದೆಯಲ್ಲ, ಇದೇನಾಗಿರುತ್ತೆ, ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ ಅಂದರೆ ಇವಾಗ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಇದು, ಆಯಿತಾ. TFC ಅಂತ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಇದು, ಆಯಿತಾ. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ ಅವರು, 100 ಇದ್ದಾಗ, ಆಯಿತಾ, ಇಲ್ಲಾಂದರೆ 500 ಇದ್ದಾಗ ಅಂತ ಹೇಳಿರ್ತಾರಲ್ಲ, ಅದು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆಗಿರುತ್ತೆ. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆಗಿರುತ್ತೆ. ಇವಾಗ ಇಲ್ಲಿ ನೋಡಿ, ಈ ಒಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕಂದ್ರೆ, ಇಲ್ಲಿ ನೋಡಿ, ಒಂದು ಉದ್ಯಮ ಘಟಕದ, ಸೊ ಪ್ರಶ್ನೆ ಬರೆಯುವಂತಿಲ್ಲ, ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೇನೆ. ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಇಲ್ಲಿ ಉದ್ಯಮ ಘಟಕದ ಸ್ಥಿರ ವೆಚ್ಚ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. 100 ಇದ್ದಾಗ ಅಂತ ಕೊಟ್ಟಿದ್ದಾರೆ. ನಮಗೆ ಇವಾಗ ಒಂದು ಉದ್ಯಮ ಘಟಕದ TVC ಮತ್ತು TC ಮತ್ತು SAC ಮತ್ತು AVCಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ ಎಂದಿದ್ದಾರೆ, ಆಯಿತಾ. ಸೊ ಕ್ಯೂ ಪ್ರಮಾಣ ಹಾಕೋಬೇಕು, ಆಯಿತಾ. ಇಲ್ಲಿ ನೋಡಿ, ಕ್ಯೂ 0, 1, 2, 3, 4, 5, 6 ಅಂತ ಹಾಕಬೇಕು, ಆಯಿತಾ. ಇಲ್ಲಿ SMC ಹಾಕಬೇಕು. ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ SMC ಕ್ಯೂ ಕೊಟ್ಟಿರ್ತಾರೆ, ಆಯಿತಾ. ಇಲ್ಲಿ 0 ಕೆಳಗಡೆ ಮೈನಸ್ ಕೊಟ್ಟಿದ್ದಾರೆ, ಮೈನಸ್, ಆಯಿತಾ. 1ರ ಕೆಳಗಡೆ 400, 200, 100, 200, 400, 700. ಇಲ್ಲಿ ನೋಡಿ, 400, 200, ಆಯಿತಾ. 3ರ ಕೆಳಗಡೆ 100, 4ರ ಕೆಳಗಡೆ 200, 400, 200, 400, 700 ಅಂತ ಕೊಟ್ಟಿದ್ದಾರೆ, ಆಯಿತಾ. ಇವಾಗ TFC ಇಲ್ಲಿ ನೋಡಿ, ಆಯಿತಾ. 3ನೇ ಕಾಲಮ್ ಯಾವುದು ಬರುತ್ತೆ, TFC, ಆಯಿತಾ. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಎಷ್ಟು 100 ಇದ್ದಾಗ ಅಂತ, ಅಪ್ ಟು, ಆಯಿತಾ, 0ರಿಂದ 6ವರೆಗೆ 100, 100, 100 ಅಂತ ಬರೀಬೇಕು, ಅರ್ಥ ಆಯ್ತಾ. ಈ 3 ಕಾಲಮ್ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲೇ ಕೊಟ್ಟಿರ್ತಾರೆ, ಆಯಿತಾ. TFC ಅಂತರೂ ಇಲ್ಲೇ ಇದೆ, ಆಯಿತಾ. SMC ಇಲ್ಲೇ ಕೊಟ್ಟಿದ್ದಾರೆ, ಆಯಿತಾ. ಕ್ಯೂ ಇಲ್ಲೇ ಇದೆ. ಈ 3 ಕಾಲಮ್ ಆಯಿತು. ಇವಾಗ ನಾವೇನು ಕಂಡುಹಿಡಬೇಕು, TVC ಮತ್ತು TC ಮತ್ತು SAC ಮತ್ತು AVC ಕಂಡುಹಿಡಿಬೇಕು ನಾವು. ಇವಾಗ TVC ಕಂಡುಹಿಡಿಬೇಕು. ಇಲ್ಲಿ ನೋಡಿ, TVC ಕಂಡುಹಿಡಿಬೇಕು, ಆಯಿತಾ. 4ನೇ ಕಾಲಮ್ TVC, ಆಯಿತಾ. 1, 2, 3, 4 4ನೇ ಕಾಲಮ್ ನಾವು ಕಂಡುಹಿಡಬೇಕಂದ್ರೆ ಇದಕ್ಕೊಂದು ಸೂತ್ರ ಬರುತ್ತೆ, ಆಯಿತಾ. ಆ ಸೂತ್ರ ಏನಂದರೆ, ಇವಾಗ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ, ಆಯಿತಾ. ಸೂತ್ರ ಏನು ಬರುತ್ತೆ, TVC ಕಂಡುಹಿಡಿಯಲು. ಸೊ ಸೂತ್ರ ಕೂಡ ಬರೀಬೇಕು ನೀವು. TVC ಕಂಡುಹಿಡಿಯಲು, ಆಯಿತಾ. TVC ಕಂಡುಹಿಡಿಯಲು ಅಂತ ನೀವು ಬರೀಬೇಕಾಗಿರುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ, ಆಯಿತಾ. TVC ಕಂಡುಹಿಡಿಯಲು ನಾವು TVC = ಸಿಗ್ಮಾ, ಆಯಿತಾ. ಇದು ಸಿಗ್ಮಾ SMC, ಆಯಿತಾ. ಈ ರೀತಿ ಸಿಗ್ಮಾ ಅಂತ ನಾವು ಕರಿತೀವಿ, ಆಯಿತಾ. ಇದು ಸಿಗ್ಮಾ ಆಗಿರುತ್ತೆ, ಆಯಿತಾ. TVC = ಸಿಗ್ಮಾ SMC. ಅಂದರೆ ಇವಾಗ SMC ಎಲ್ಲಿದೆ ನಮ್ಮದು, ಇಲ್ಲಿದೆ SMC. ಅಂದರೆ ಇದರೊಳಗೆಂದು ಪ್ಲಸ್ ಮಾಡಬೇಕು. ಇವಾಗ ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ, ಇಲ್ಲಿ ಯಾವುದೇ ಸಂಖ್ಯೆ ಎಲ್ಲ ಮೇಲ್ಗಡೆ. ಸೊ ಅದಕ್ಕೆ ಇಲ್ಲಿ ಏನು ಬರುತ್ತೆ, TVC ಇದು 0 ಬರುತ್ತೆ, ಆಯಿತಾ. TVC ಇದು 0 ಬರುತ್ತೆ. ಅಂದರೆ ಇವಾಗ ಇಲ್ಲಿ ನೋಡಿ, 400 ಪ್ಲಸ್ ಇಲ್ಲಿ ಯಾವುದು ಸಂಖ್ಯೆ ಇಲ್ಲ, ಇದೇನು ಬರುತ್ತೆ, 400 ಬರುತ್ತೆ. ಇಲ್ಲಿ 200 ಪ್ಲಸ್
400 ಎಷ್ಟಾಗುತ್ತೆ 600 ಆಗುತ್ತೆ. ಈ 600 ಪ್ಲಸ್ 100 ಎಷ್ಟು 700. 700 ಪ್ಲಸ್ 200 ಎಷ್ಟು 900. 900 ಪ್ಲಸ್ 400 ಎಷ್ಟು 1300. 1300 ಪ್ಲಸ್ 700 ಎಷ್ಟು 2000. ಅರ್ಥ ಆಯ್ತಾ? ಈ ಟಿ ವಿ ಸಿ ಹೆಂಗೆ ಕಂಡುಹಿಡಿಬೇಕಂದ್ರೆ ಸಿಗ್ಮಾ ಜಿಗ್ಜಾಕ್ ಇದು ಆಯಿತಾ. ಇಲ್ಲಿ ನೋಡಿ ಸಿಗ್ಮಾ. ಇವಾಗ ಟಿ ವಿ ಸಿ ಕಂಡುಹಿಡಿಯಲು ಟಿ ವಿ ಸಿ ಈಜ್ಕಲ್ ಟು ಸಿಗ್ಮಾ ಎಸ್ ಎಮ್ ಸಿ. ಎಸ್ ಎಮ್ ಸಿ ಎಲ್ಲಿದೆ ಇಲ್ಲಿದೆ ಆಯಿತಾ. ಇಲ್ಲಿ ಮೇಲ್ಗಡೆ ಯಾವುದೇ ಸಂಖ್ಯೆ ಇಲ್ಲ, ಜೀರೋನೇ ಬರುತ್ತೆ. 400 ಪ್ಲಸ್ ಇಲ್ಲಿ ಮೇಲ್ಗಡೆ ಯಾವುದೇ ಸಂಖ್ಯೆ ಇಲ್ಲ, ಸೊ ಅದಕ್ಕೆ 400 ಬರುತ್ತೆ ಇಲ್ಲಿ ಆಯಿತಾ. 200 ಪ್ಲಸ್ 400 ಎಷ್ಟು 600. 600 ಪ್ಲಸ್ 100 700. 700 ಪ್ಲಸ್ 200 900. 900 ಪ್ಲಸ್ 400 ಎಷ್ಟು 1300. 1300 ಪ್ಲಸ್ 700 ಎಷ್ಟು 2000. ಗೊತ್ತಾಯ್ತಾ ಈ ಒಂದು ಟಿ ವಿ ಸಿ ಹೆಂಗೆ ಕಂಡುಹಿಡಬೇಕಂತ. ಇವಾಗ ಟಿ ಸಿ ಯಾವ ರೀತಿಯಲ್ಲಿ ಕಂಡುಹಿಡಬೇಕಂದ್ರೆ ಆಯಿತಾ, ಇದು 1 2 3 4 5 5ನೇಯ ನಾವು ಇವಾಗ ಕಾಲಮ್ ಕಂಡುಹಿಡಿತಾ ಇದ್ವಿ. ಟಿ ಸಿ ಈಜ್ವಲ್ ಟು ಟಿ ಸಿ ಕಂಡುಹಿಡಿಯಲು ಆಯಿತಾ, ಟಿ ಸಿ ಕಂಡುಹಿಡಿಯಲು ನಾವು ಟಿ ಸಿ ಕಂಡುಹಿಡಿಯಲು ಯಾವ ಒಂದು ಸೂತ್ರ ಬಳಸ್ತೀವಿ ಅಂದರೆ ಟಿ ಸಿ ಈಜ್ವಲ್ ಟು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಆಯಿತಾ. ಅಂದರೆ ಇವಾಗ ಟಿ ಸಿ ಕಂಡುಹಿಡಿಬೇಕಂದ್ರೆ ಈ ಒಂದು ಕಾಲಮ್ ಕಂಡುಹಿಡಿಬೇಕಂದ್ರೆ ಟಿ ಎಫ್ ಸಿ ಪ್ಲಸ್ ಮತ್ತು ಟಿ ವಿ ಸಿ ಪ್ಲಸ್ ಮಾಡಬೇಕು ಆಯಿತಾ. ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಪ್ಲಸ್ ಮಾಡಬೇಕು. ಇವಾಗ 100 0 ಎಷ್ಟಾಗುತ್ತೆ ಅದು 100 ಆಗುತ್ತೆ. 100 ಪ್ಲಸ್ 400 ಎಷ್ಟು 500. 100 ಪ್ಲಸ್ 600 ಎಷ್ಟು 700. 100 ಪ್ಲಸ್ 700 800 ಆಯಿತಾ. 100 ಪ್ಲಸ್ 900 ಎಷ್ಟು 1000. 100 ಪ್ಲಸ್ 1300 ಎಷ್ಟು 1400. 100 ಪ್ಲಸ್ 2000 ಎಷ್ಟು 2100 ಆಯಿತಾ. ಇದು ಟಿ ಸಿ ಕಂಡುಹಿಡಿಬೇಕಂದ್ರೆ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಆಯಿತಾ. ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಮಾಡಬೇಕು. ಇವಾಗ ಎ ವಿ ಸಿ ಕಂಡುಹಿಡಿಬೇಕು. ಇವಾಗ ಎ ವಿ ಸಿ ಇವಾಗ ನೋಡಿ ಎ ವಿ ಸಿ ಮೂರನೇದು ಇವಾಗ ಕಂಡುಹಿಡಿಬೇಕಂದ್ರೆ ಇವಾಗ ನೋಡಿ 1 2 3 4 5 6 6ನೇಯ ಕಾಲಮ್ ಕಂಡುಹಿಡಿಬೇಕಂದ್ರೆ ಎ ವಿ ಸಿ ಕಂಡುಹಿಡಿಯಲು ಆಯಿತಾ. ಎ ವಿ ಸಿ ಕಂಡುಹಿಡಿಯಲು ಇದಕ್ಕೆ ಸೂತ್ರ ಬರುತ್ತೆ. ಏನಂತ ಬರುತ್ತೆ ಎ ವಿ ಸಿ ಆಯಿತಾ. ಎ ವಿ ಸಿ ಈಜ್ವಲ್ ಟು ಆಯಿತಾ, ಎ ವಿ ಸಿ ಈಜ್ವಲ್ ಟು ಟಿ ವಿ ಸಿ ಡಿವೈಡ್ ಬೈ ಕ್ಯೂ ಆಯಿತಾ. ಟಿ ವಿ ಸಿ ಡಿವೈಡ್ ಬೈ ಕ್ಯೂ ಬರುತ್ತೆ. ಇವಾಗ ಟಿ ವಿ ಸಿ ಎಲ್ಲಿದೆ ನಮ್ಮದು ಟಿ ವಿ ಸಿ ಇಲ್ಲಿದೆ ಆಯಿತಾ. ಕ್ಯೂ ಎಲ್ಲಿದೆ ಇಲ್ಲಿದೆ. ಅಂದರೆ ಇಲ್ಲಿ 0 ಡಿವೈಡ್ ಬೈ 0 ಮಾಡಿದರೆ ಏನು ಬರುತ್ತೆ ಇದು ಮೈನಸ್ಸೇ ಬರುತ್ತೆ ಆಯಿತಾ. ಅದೇ ರೀತಿ 0ನೇ ಬರುತ್ತೆ ಅದು. ಇಲ್ಲಿ ನೋಡಿ 400 ಡಿವೈಡ್ ಬೈ 1 ಮಾಡಿ ಎಷ್ಟು 400 ಬರುತ್ತೆ. 600 ಡಿವೈಡ್ ಬೈ 2 ಮಾಡಿ ಎಷ್ಟು ಬರುತ್ತೆ 300 ಬರುತ್ತೆ. 700 ಡಿವೈಡೆಡ್ 3 ಮಾಡಿ ಎಷ್ಟು ಬರುತ್ತೆ ಇಲ್ಲಿ 233.33 ಅಂತ ಅಂದರೆ 333 ಅಂತ ಬರುತ್ತೆ. ಅದು 2 3 ಬರಿಬೇಕಿಲ್ಲಿ 33 ಆಯಿತಾ. ಇವಾಗ 900 ಡಿವೈಡ್ ಬೈ 400 ಎಷ್ಟಾಗುತ್ತೆ 225. 1300 ಡಿವೈಡ್ ಬೈ 5 ಮಾಡಿದ ತಕ್ಷಣ ಎಷ್ಟು ಬರುತ್ತೆ 260. 2000 ಡಿವೈಡ್ ಬೈ 6 ಮಾಡಿದ ತಕ್ಷಣ ಎಷ್ಟು ಬರುತ್ತೆ ಆಯಿತಾ 333.33 ಆಯಿತಾ. ಈ ರೀತಿಯಲ್ಲಿ ಗೊತ್ತಾಯ್ತಾ. ಎ ವಿ ಸಿ ಕಂಡುಹಿಡಿಯಲು ಟಿ ವಿ ಸಿ ಡಿವೈಡ್ ಬೈ ಕ್ಯೂ. ಟಿ ವಿ ಸಿ ಎಲ್ಲಿದೆ ಇಲ್ಲಿದೆ. ಇದು ಡಿವೈಡ್ ಬೈ ಕ್ಯೂ ಮಾಡಬೇಕು ಅಂದಾಗ ಇದು ಎ ವಿ ಸಿ ಬರುತ್ತೆ ಆಯಿತಾ. ಎ ವಿ ಸಿ ಬರುತ್ತೆ. ಅದೇ ರೀತಿ ಇವಾಗ ಕೊನೆಯದು ಎಸ್ ಎ ಸಿ ಕಂಡುಹಿಡಿಯಲು ಆಯಿತಾ. ಎಸ್ ಎ ಸಿ ಕಂಡುಹಿಡಿಯಲು ಎಸ್ ಎ ಸಿ ಆಯಿತಾ. ಈ ಕೊನೆಯ ಕಾಲಮ್ ನಾವು ಕಂಡುಹಿಡಿಬೇಕಂದ್ರೆ ಎಸ್ ಎ ಸಿ ಇದಕ್ಕೊಂದು ಸೂತ್ರ ಬರುತ್ತೆ. ಏನಂತ ಎಸ್ ಎ ಸಿ ಈಜ್ವಲ್ ಟು ಟಿ ಸಿ ಡಿವೈಡ್ ಬೈ ಕ್ಯೂ. ಟಿ ಸಿ ಎಲ್ಲಿದೆ ನಮ್ಮದು ಇಲ್ಲಿದೆ ಟಿ ಸಿ. ಇದು ಡಿವೈಡ್ ಬೈ ಕ್ಯೂ ಮಾಡಬೇಕು. ಇವಾಗ 100 ಡಿವೈಡ್ ಬೈ 0 ಮಾಡಿದ ತಕ್ಷಣ ಇದು ಮೈನಸ್ಸೇ ಬರುತ್ತೆ ಆಯಿತಾ. 500 ಡಿವೈಡ್ ಬೈ 1 ಮಾಡಿದ ತಕ್ಷಣ 500 ಬರುತ್ತೆ. 700 ಡಿವೈಡ್ ಬೈ 2 ಮಾಡಿದ ತಕ್ಷಣ 350 ಬರುತ್ತೆ. 800 ಡಿವೈಡೆಡ್ 3 ಮಾಡಿದ ತಕ್ಷಣ ಎಷ್ಟು ಬರುತ್ತೆ 266.66 ಬರುತ್ತೆ. ಅದೇ ರೀತಿ 1000 ಡಿವೈಡ್ ಬೈ 400 ಮಾಡಿದ ತಕ್ಷಣ ಎಷ್ಟು ಬರುತ್ತೆ 220. 1400 ಡಿವೈಡ್ ಬೈ 5 ಮಾಡಿದ ತಕ್ಷಣ ಎಷ್ಟು ಬರುತ್ತೆ 280. 1000 ಡಿವೈಡೆಡ್ 4 ಆಯಿತಾ. 1000 ಡಿವೈಡೆಡ್ 4 ಮಾಡಿದ ತಕ್ಷಣ 250. 1400 ಡಿವೈಡೆಡ್ 5 ಮಾಡಿದ ತಕ್ಷಣ 280 ಆಯಿತಾ. 2100 ಡಿವೈಡೆಡ್ 6 ಮಾಡಿದ ತಕ್ಷಣ 350 ಬರುತ್ತೆ. ಎಸ್ ಎ ಸಿ ಕಂಡುಹಿಡಿಯಲು ಟಿ ಸಿ ಎಲ್ಲಿದೆಯಲ್ಲ ಇದು ಟಿ ಸಿ ಡಿವೈಡ್ ಬೈ ಕ್ಯೂ ಮಾಡಬೇಕು ಆಯಿತಾ. ಎ ವಿ ಸಿ ಕಂಡುಹಿಡಿಯಲು ಟಿ ವಿ ಸಿ ಡಿವೈಡ್ ಬೈ ಕ್ಯೂ ಮಾಡಬೇಕು. ಎ ವಿ ಸಿ ಕಂಡುಹಿಡಿಯಲು ಆಯಿತಾ. ಎ ವಿ ಸಿ ಕಂಡುಹಿಡಿಯಲು ಟಿ ವಿ ಸಿ ಡಿವೈಡ್ ಬೈ ಕ್ಯೂ ಮಾಡಿದ ತಕ್ಷಣ ಎ ವಿ ಸಿ ಬರುತ್ತೆ. ಇದು ಡಿವೈಡ್ ಬೈ ಕ್ಯೂ ಮಾಡಿದ ತಕ್ಷಣ ಇದು ಬರುತ್ತೆ ಆಯಿತಾ. ಇವಾಗ ಎಸ್ ಎ ಸಿ ಕಂಡುಹಿಡಿಬೇಕಂದ್ರೆ ಇದು ಟಿ ಸಿ ಡಿವೈಡ್ ಬೈ ಕ್ಯೂ ಮಾಡಿದ ತಕ್ಷಣ ಇದು ಬರುತ್ತೆ. ಅರ್ಥ ಆಯ್ತಾ.
ಸೊ ಈ ಒಂದು ಸೂತ್ರದ ಪ್ರಕಾರ ಈ ಒಂದು ಪ್ರಾಬ್ಲಮ್ ನಾವು ಬಿಡಿಸಬೇಕಾಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ಅಂತ ಅನ್ಕೊಂಡ್ರಿ. ವೆರಿ ಸಿಂಪಲ್ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.